ಹನಿ ಟ್ರ್ಯಾಪ್ ಆರೋಪಕ್ಕೂ ಈಗಲೂ ನಾನು ಬದ್ಧ. ಈಗಂತ ತುಮಕೂರಲ್ಲಿ ಸಹಕಾರ ಸಚಿವರಾಗಿರುವ ರಾಜಣ್ಣ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಗೃಹ ಸಚಿವರನ್ನ ಭೇಟಿ ಮಾಡಿ ದೂರನ್ನ ಕೊಡ್ತೀನಿ, ಅವಶ್ಯಕತೆ ಬಿದ್ದರೆ ಸಿಎಂ ಅವರನ್ನು ಕೂಡ ಭೇಟಿ ಮಾಡ್ತೀನಿ ಅಂತ ತುಮಕೂರಲ್ಲಿ ಸಚಿವ ಕೆಎನ್ ರಾಜಣ್ಣ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಕೇಳಿ. ಏನೆಲ್ಲ ಕಾನೂನಿನ ಕ್ರಮಗಳನ್ನ ತೆಗೆದುಕೋಬೇಕಾಗಿದೆ ಅದನ್ನು ಕೂಡ ನಾನು ಗೃಹ ಮಂತ್ರಿಗಳನ್ನ ಭೇಟಿ ಮಾಡಿ ಅವರಿಗೂ ಕೂಡ ಲಿಖಿತವಾದಂತಹ ದೂರನ್ನು ಕೂಡ ಸಲ್ಲಿಸ್ತೇನೆ. ಇವತ್ತು ನಾಳೆ ಸ್ವಲ್ಪ ಇವೆಲ್ಲ ಬಿಸಿ ಇದ್ದೆ, ಅದಕ್ಕೋಸ್ಕರ ಆಗಿಲ್ಲ. ಭೇಟಿ ರಾಜೇಂದ್ರ ಅವರು ಒಬ್ರು ಕರ್ನಾಟಕ ಲೆಜಿಸ್ಲೇಚರ್ ನ ಸದಸ್ಯರು, ಅವರು ಭೇಟಿ ಮಾಡಬಹುದು. ನಾನು ಭೇಟಿ ಮಾಡತಕ್ಕಂಥದ್ದಕ್ಕೆ ನಾನು ಈಗಾಗಲೇ ಸಿಎಂ ಅವ್ರನ್ನೇನು ಅವಶ್ಯಕತೆ ಬಿದ್ರೆ ಅವ್ರನ್ನು ನೋಡ್ತೀನಿ, ಮತ್ತೆ ಹೋಮ್ ಮಿನಿಸ್ಟರ್ ಅಂತೂ ನೋಡ್ತೀನಿ. ಅವರು ಸಿಎಂ ಅವರು 3 ಗಂಟೆ ಬಂದು ಉತ್ತರ ಹೇಳೋದಿತ್ತಲ್ಲ, ನಾನು ಭೇಟಿ ಮಾಡಬೇಕು ಅಂತ ಹೇಳಿ ಹೋದೆ. ಎಲ್ಲಿಗೆ? ಮನೆಗೆ, ಆಫೀಸ್ಗೆ. ಸುಮ್ಮನೆ ಆಫೀಸ್ ಬಂದೇ ಹೋದ್ರು ಅಂತ ಹೇಳಿ ಬೇರೆಯವ್ರು ಹೇಳ್ತಾರೆ. ಆಫೀಸಲ್ಲಿ ವಿಷಕನ್ಯರ ಕತೆ ಗೊತ್ತಾ? ಇಲ್ಲಿಂದ ಹುಟ್ಟಿದ್ರು ಆನವರು ವಿಷಕನ್ಯೆಯನ್ನ ಯಾಕೆ ಬಳಸಿದ್ರು ಗೊತ್ತಾ? ಅಧಿಕಾರಕ್ಕಾಗಿ, ಇನ್ನೊಬ್ಬರನ್ನ ಮುಗಿಸೋದಕ್ಕೆ ಬಳಸ್ಕೊಂಡಿದ್ರು. ಈಗಲೂ ಅದೇ ರೀತಿ ವಿಷಕನ್ಯೆಯನ್ನ ಬಳಸ್ತಾ ಇದ್ದಾರೆ ಅಂತ ತುಮಕೂರಲ್ಲಿ ಸಚಿವ ಕೆಎನ್ ರಾಜಣ್ಣ ಅವರು ಈ ಬಗ್ಗೆಯನ್ನು ಕೂಡ ರಿಯಾಕ್ಷನ್ ಕೊಟ್ಟಿದ್ದಾರೆ. ಈ ವಿಷಕನ್ಯರ ಕತೆ ಕೇಳಿದ್ಯೋ? ವಿಷಕನ್ಯರು ಎಲ್ಲಿಂದ ಹುಟ್ಟಿದ್ರು? ಮಾನವ ಜನ್ಮ ಬರ್ತಿದ್ದಂಗೆ ಭೂಮಿ ಮೇಲೆ ವಿಷಕನ್ಯರ ಜೊತೆ ಬೆಳ್ಕೊಂಡ್ ಬಂದಿದ್ದಾರೆ. ಏನಕ್ಕೆ ಬಳಸಿದ್ರು ಅವ್ರನ್ನೆಲ್ಲ? ಯಾವ್ಯಾವ ಕಾಲದಲ್ಲಿ ಯಾವ್ಯಾವ ತರಕ್ ಬಳಸಿದ್ದಾರೆ? ಹಂಗೆ ಈ ರೀತಿಯ ಅಧಿಕಾರದ ಆಸೆಗೆ ಅಥವಾ ಇನ್ನೊಬ್ಬನ ಯಾವನೋ ಒಬ್ಬನ್ನ ಮುಗಿಸ್ಲಿಕ್ಕೆ ಇವೆಲ್ಲ ಇರೋದು ಎಲ್ಲ ಇತಿಹಾಸದಲ್ಲೇ ಬಂದ್ಬಿಟ್ಟಿದೆ. ಅದೇನು ಹೊಸದಾಗಿ ಬಂದಿಲ್ಲ ಇದು. ಅವಾಗೆಲ್ಲ ವಿಷಕನ್ಯರು ಇರ್ತಾ ಇದ್ರು, ಈಗಲೂ ಅದೇ ರೀತಿ ನಡೆಸ್ತಿರ್ತಾರೆ, ನಡೆಸಬಹುದು. ಈ ವಿಷಕನ್ಯ ಹನಿ ಟ್ರ್ಯಾಪ್ ಆರೋಪಕ್ಕೂ ಈಗಲೂ ನಾನು ಬದ್ಧ. ಈಗಂತ ತುಮಕೂರಲ್ಲಿ ಸಹಕಾರ ಸಚಿವರಾಗಿರುವ ರಾಜಣ್ಣ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಗೃಹ ಸಚಿವರನ್ನ ಭೇಟಿ ಮಾಡಿ ದೂರನ್ನ ಕೊಡ್ತೀನಿ, ಅವಶ್ಯಕತೆ ಬಿದ್ದರೆ ಸಿಎಂ ಅವರನ್ನು ಕೂಡ ಭೇಟಿ ಮಾಡ್ತೀನಿ ಅಂತ ತುಮಕೂರಲ್ಲಿ ಸಚಿವ ಕೆಎನ್ ರಾಜಣ್ಣ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಕೇಳಿ. ಏನೆಲ್ಲ ಕಾನೂನಿನ ಕ್ರಮಗಳನ್ನ ತೆಗೆದುಕೋಬೇಕಾಗಿದೆ ಅದನ್ನು ಕೂಡ ನಾನು ಗೃಹ ಮಂತ್ರಿಗಳನ್ನ ಭೇಟಿ ಮಾಡಿ ಅವರಿಗೂ ಕೂಡ ಲಿಖಿತವಾದಂತಹ ದೂರನ್ನು ಕೂಡ ಸಲ್ಲಿಸ್ತೇನೆ. ಇವತ್ತು ನಾಳೆ ಸ್ವಲ್ಪ ಇವೆಲ್ಲ ಬಿಸಿ ಇದ್ದೆ, ಅದಕ್ಕೋಸ್ಕರ ಆಗಿಲ್ಲ. ಭೇಟಿ ರಾಜೇಂದ್ರ ಅವರು ಒಬ್ರು ಕರ್ನಾಟಕ ಲೆಜಿಸ್ಲೇಚರ್ ನ ಸದಸ್ಯರು, ಅವರು ಭೇಟಿ ಮಾಡಬಹುದು. ನಾನು ಭೇಟಿ ಮಾಡತಕ್ಕಂಥದ್ದಕ್ಕೆ ನಾನು ಈಗಾಗಲೇ ಸಿಎಂ ಅವ್ರನ್ನೇನು ಅವಶ್ಯಕತೆ ಬಿದ್ರೆ ಅವ್ರನ್ನು ನೋಡ್ತೀನಿ, ಮತ್ತೆ ಹೋಮ್ ಮಿನಿಸ್ಟರ್ ಅಂತೂ ನೋಡ್ತೀನಿ. ಅವರು ಸಿಎಂ ಅವರು 3 ಗಂಟೆ ಬಂದು ಉತ್ತರ ಹೇಳೋದಿತ್ತಲ್ಲ, ನಾನು ಭೇಟಿ ಮಾಡಬೇಕು ಅಂತ ಹೇಳಿ ಹೋದೆ. ಎಲ್ಲಿಗೆ? ಮನೆಗೆ, ಆಫೀಸ್ಗೆ. ಸುಮ್ಮನೆ ಆಫೀಸ್ ಬಂದೇ ಹೋದ್ರು ಅಂತ ಹೇಳಿ ಬೇರೆಯವ್ರು ಹೇಳ್ತಾರೆ. ಆಫೀಸಲ್ಲಿ ವಿಷಕನ್ಯರ ಕತೆ ಗೊತ್ತಾ? ಇಲ್ಲಿಂದ ಹುಟ್ಟಿದ್ರು ಆನವರು ವಿಷಕನ್ಯೆಯನ್ನ ಯಾಕೆ ಬಳಸಿದ್ರು ಗೊತ್ತಾ? ಅಧಿಕಾರಕ್ಕಾಗಿ, ಇನ್ನೊಬ್ಬರನ್ನ ಮುಗಿಸೋದಕ್ಕೆ ಬಳಸ್ಕೊಂಡಿದ್ರು. ಈಗಲೂ ಅದೇ ರೀತಿ ವಿಷಕನ್ಯೆಯನ್ನ ಬಳಸ್ತಾ ಇದ್ದಾರೆ ಅಂತ ತುಮಕೂರಲ್ಲಿ ಸಚಿವ ಕೆಎನ್ ರಾಜಣ್ಣ ಅವರು ಈ ಬಗ್ಗೆಯನ್ನು ಕೂಡ ರಿಯಾಕ್ಷನ್ ಕೊಟ್ಟಿದ್ದಾರೆ. ಈ ವಿಷಕನ್ಯರ ಕತೆ ಕೇಳಿದ್ಯೋ? ವಿಷಕನ್ಯರು ಎಲ್ಲಿಂದ ಹುಟ್ಟಿದ್ರು? ಮಾನವ ಜನ್ಮ ಬರ್ತಿದ್ದಂಗೆ ಭೂಮಿ ಮೇಲೆ ವಿಷಕನ್ಯರ ಜೊತೆ ಬೆಳ್ಕೊಂಡ್ ಬಂದಿದ್ದಾರೆ. ಏನಕ್ಕೆ ಬಳಸಿದ್ರು ಅವ್ರನ್ನೆಲ್ಲ? ಯಾವ್ಯಾವ ಕಾಲದಲ್ಲಿ ಯಾವ್ಯಾವ ತರಕ್ ಬಳಸಿದ್ದಾರೆ? ಹಂಗೆ ಈ ರೀತಿಯ ಅಧಿಕಾರದ ಆಸೆಗೆ ಅಥವಾ ಇನ್ನೊಬ್ಬನ ಯಾವನೋ ಒಬ್ಬನ್ನ ಮುಗಿಸ್ಲಿಕ್ಕೆ ಇವೆಲ್ಲ ಇರೋದು ಎಲ್ಲ ಇತಿಹಾಸದಲ್ಲೇ ಬಂದ್ಬಿಟ್ಟಿದೆ. ಅದೇನು ಹೊಸದಾಗಿ ಬಂದಿಲ್ಲ ಇದು. ಅವಾಗೆಲ್ಲ ವಿಷಕನ್ಯರು ಇರ್ತಾ ಇದ್ರು, ಈಗಲೂ ಅದೇ ರೀತಿ ನಡೆಸ್ತಿರ್ತಾರೆ, ನಡೆಸಬಹುದು. ಈ ವಿಷಕನ್ಯ ಹನಿ ಟ್ರ್ಯಾಪ್ ಆರೋಪಕ್ಕೂ ಈಗಲೂ ನಾನು ಬದ್ಧ. ಈಗಂತ ತುಮಕೂರಲ್ಲಿ ಸಹಕಾರ ಸಚಿವರಾಗಿರುವ ರಾಜಣ್ಣ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಗೃಹ ಸಚಿವರನ್ನ ಭೇಟಿ ಮಾಡಿ ದೂರನ್ನ ಕೊಡ್ತೀನಿ, ಅವಶ್ಯಕತೆ ಬಿದ್ದರೆ ಸಿಎಂ ಅವರನ್ನು ಕೂಡ ಭೇಟಿ ಮಾಡ್ತೀನಿ ಅಂತ ತುಮಕೂರಲ್ಲಿ ಸಚಿವ ಕೆಎನ್ ರಾಜಣ್ಣ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಕೇಳಿ. ಏನೆಲ್ಲ ಕಾನೂನಿನ ಕ್ರಮಗಳನ್ನ ತೆಗೆದುಕೋಬೇಕಾಗಿದೆ ಅದನ್ನು ಕೂಡ ನಾನು ಗೃಹ ಮಂತ್ರಿಗಳನ್ನ ಭೇಟಿ ಮಾಡಿ ಅವರಿಗೂ ಕೂಡ ಲಿಖಿತವಾದಂತಹ ದೂರನ್ನು ಕೂಡ ಸಲ್ಲಿಸ್ತೇನೆ. ಇವತ್ತು ನಾಳೆ ಸ್ವಲ್ಪ ಇವೆಲ್ಲ ಬಿಸಿ ಇದ್ದೆ, ಅದಕ್ಕೋಸ್ಕರ ಆಗಿಲ್ಲ. ಭೇಟಿ ರಾಜೇಂದ್ರ ಅವರು ಒಬ್ರು ಕರ್ನಾಟಕ ಲೆಜಿಸ್ಲೇಚರ್ ನ ಸದಸ್ಯರು,
ಅವರು ಭೇಟಿ ಮಾಡಬಹುದು. ನಾನು ಭೇಟಿ ಮಾಡತಕ್ಕಂಥದ್ದಕ್ಕೆ ನಾನು ಈಗಾಗಲೇ ಸಿಎಂ ಅವ್ರನ್ನೇನು ಅವಶ್ಯಕತೆ ಬಿದ್ರೆ ಅವ್ರನ್ನೂ ನೋಡ್ತೀನಿ, ಮತ್ತೆ ಹೋಮ್ ಮಿನಿಸ್ಟರ್ ಅಂತೂ ನೋಡ್ತೀನಿ. ಅವರು ಸಿಎಂ ಅವರು 3 ಗಂಟೆಗೆ ಬಂದು ಉತ್ತರ ಹೇಳೋದಿತ್ತಲ್ಲ, ನಾನು ಭೇಟಿ ಮಾಡಬೇಕು ಅಂತ ಹೇಳಿ ಹೋದೆ. ಎಲ್ಲಿಗೆ? ಮನೆಗೆ, ಆಫೀಸ್ಗೆ. ಸುಮ್ಮನೆ ಆಫೀಸ್ ಬಂದೇ ಹೋದ್ರು ಅಂತ ಹೇಳಿ ಬೇರೆಯವ್ರು ಹೇಳ್ತಾರೆ. ಆಫೀಸಲ್ಲಿ ವಿಷಕನ್ಯರ ಕತೆ ಗೊತ್ತಾ? ಎಲ್ಲಿಂದ ಹುಟ್ಟಿದ್ರು? ಆನವರು ವಿಷಕನ್ಯೆಯನ್ನ ಯಾಕೆ ಬಳಸಿದ್ರು ಗೊತ್ತಾ? ಅಧಿಕಾರಕ್ಕಾಗಿ, ಇನ್ನೊಬ್ಬರನ್ನ ಮುಗಿಸೋದಕ್ಕೆ ಬಳಸ್ಕೊಂಡಿದ್ರು. ಈಗಲೂ ಅದೇ ರೀತಿ ವಿಷಕನ್ಯೆಯನ್ನ ಬಳಸ್ತಾ ಇದ್ದಾರೆ ಅಂತ ತುಮಕೂರಲ್ಲಿ ಸಚಿವ ಕೆಎನ್ ರಾಜಣ್ಣವರು ಈ ಬಗ್ಗೆಯನ್ನು ಕೂಡ ರಿಯಾಕ್ಷನ್ ಕೊಟ್ಟಿದ್ದಾರೆ. ಈ ವಿಷಕನ್ಯರ ಕತೆ ಕೇಳಿದ್ಯೋ? ವಿಷಕನ್ಯರು ಎಲ್ಲಿಂದ ಹುಟ್ಟಿದ್ರು? ಅವರು ಮಾನವ ಜನ್ಮ ಬರ್ತಿದ್ದಂಗೆ ಭೂಮಿ ಮೇಲೆ ವಿಷಕನ್ಯರ ಜೊತೆ ಬೆಳ್ಕೊಂಡ್ ಬಂದಿದ್ದಾರೆ. ಏನಕ್ಕೆ ಬಳಸಿದ್ರು ಅವ್ರನ್ನೆಲ್ಲ? ಯಾವ್ಯಾವ ಕಾಲದಲ್ಲಿ ಯಾವ್ಯಾವ ತರಕ್ ಬಳಸಿದ್ದಾರೆ? ಹಂಗೆ ಈ ರೀತಿಯ ಅಧಿಕಾರದ ಆಸೆಗೆ ಅಥವಾ ಇನ್ನೊಬ್ಬನ ಯಾವನೋ ಒಬ್ಬನ್ನ ಮುಗಿಸ್ಲಿಕ್ಕೆ ಇವೆಲ್ಲ ಇರೋದು ಎಲ್ಲ ಇತಿಹಾಸದಲ್ಲೇ ಬಂದ್ಬಿಟ್ಟಿದೆ. ಅದೇನು ಹೊಸದಾಗಿ ಬಂದಿಲ್ಲ ಇದು. ಅವಾಗೆಲ್ಲ ವಿಷಕನ್ಯರು ಇರ್ತಾ ಇದ್ರು, ಈಗಲೂ ಅದೇ ರೀತಿ ನಡೆಸ್ತಿರ್ತಾರೆ, ನಡೆಸಬಹುದು. ಈ ವಿಷಕನ್ಯ ಹನಿ ಟ್ರ್ಯಾಪ್ ಆರೋಪಕ್ಕೂ ಈಗಲೂ ನಾನು ಬದ್ಧ. ಈಗಂತ ತುಮಕೂರಲ್ಲಿ ಸಹಕಾರ ಸಚಿವರಾಗಿರುವ ರಾಜಣ್ಣ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಗೃಹ ಸಚಿವರನ್ನ ಭೇಟಿ ಮಾಡಿ ದೂರನ್ನ ಕೊಡ್ತೀನಿ, ಅವಶ್ಯಕತೆ ಬಿದ್ರೆ ಸಿಎಂ ಅವರನ್ನು ಕೂಡ ಭೇಟಿ ಮಾಡ್ತೀನಿ ಅಂತ ತುಮಕೂರಲ್ಲಿ ಸಚಿವ ಕೆಎನ್ ರಾಜಣ್ಣ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಕೇಳಿ. ಏನೆಲ್ಲ ಕಾನೂನಿನ ಕ್ರಮಗಳನ್ನ ತೆಗೆದುಕೋಬೇಕಾಗಿದೆ ಅದನ್ನು ಕೂಡ ನಾನು ಗೃಹ ಮಂತ್ರಿಗಳನ್ನ ಭೇಟಿ ಮಾಡಿ ಅವ್ರಿಗೂ ಕೂಡ ಲಿಖಿತವಾದಂತಹ ದೂರನ್ನು ಕೂಡ ಸಲ್ಲಿಸ್ತೇನೆ. ಇವತ್ತು ನಾಳೆ ಸ್ವಲ್ಪ ಇವೆಲ್ಲ ಬಿಸಿ ಇದ್ದೆ, ಅದಕ್ಕೋಸ್ಕರ ಆಗಿಲ್ಲ. ಭೇಟಿ ರಾಜೇಂದ್ರ ಅವರು ಒಬ್ರು ಕರ್ನಾಟಕ ಲೆಜಿಸ್ಲೇಚರ್ ನ ಸದಸ್ಯರು, ಅವರು ಭೇಟಿ ಮಾಡಬಹುದು. ನಾನು ಭೇಟಿ ಮಾಡತಕ್ಕಂಥದ್ದಕ್ಕೆ ನಾನು ಈಗಾಗಲೇ ಸಿಎಂ ಅವ್ರನ್ನೇನು ಅವಶ್ಯಕತೆ ಬಿದ್ರೆ ಅವ್ರನ್ನೂ ನೋಡ್ತೀನಿ, ಮತ್ತೆ ಹೋಮ್ ಮಿನಿಸ್ಟರ್ ಅಂತೂ ನೋಡ್ತೀನಿ. ಅವರು ಸಿಎಂ ಅವರು 3 ಗಂಟೆಗೆ ಬಂದು ಉತ್ತರ ಹೇಳೋದಿತ್ತಲ್ಲ, ನಾನು ಭೇಟಿ ಮಾಡಬೇಕು ಅಂತ ಹೇಳಿ ಹೋದೆ. ಎಲ್ಲಿಗೆ? ಮನೆಗೆ, ಆಫೀಸ್ಗೆ. ಸುಮ್ಮನೆ ಆಫೀಸ್ ಬಂದೇ ಹೋದ್ರು ಅಂತ ಹೇಳಿ ಬೇರೆಯವ್ರು ಹೇಳ್ತಾರೆ. ಆಫೀಸಲ್ಲಿ ವಿಷಕನ್ಯರ ಕತೆ ಗೊತ್ತಾ? ಎಲ್ಲಿಂದ ಹುಟ್ಟಿದ್ರು? ಆನವರು ವಿಷಕನ್ಯೆಯನ್ನ ಯಾಕೆ ಬಳಸಿದ್ರು ಗೊತ್ತಾ? ಅಧಿಕಾರಕ್ಕಾಗಿ, ಇನ್ನೊಬ್ಬರನ್ನ ಮುಗಿಸೋದಕ್ಕೆ ಬಳಸ್ಕೊಂಡಿದ್ರು. ಈಗಲೂ ಅದೇ ರೀತಿ ವಿಷಕನ್ಯೆಯನ್ನ ಬಳಸ್ತಾ ಇದ್ದಾರೆ ಅಂತ ತುಮಕೂರಲ್ಲಿ ಸಚಿವ ಕೆಎನ್ ರಾಜಣ್ಣ ಅವರು ಈ ಬಗ್ಗೆಯನ್ನು ಕೂಡ ರಿಯಾಕ್ಷನ್ ಕೊಟ್ಟಿದ್ದಾರೆ. ಈ ವಿಷಕನ್ಯರ ಕತೆ ಕೇಳಿದ್ಯೋ? ವಿಷಕನ್ಯರು ಎಲ್ಲಿಂದ ಹುಟ್ಟಿದ್ರು? ಅವರು ಮಾನವ ಜನ್ಮ ಬರ್ತಿದ್ದಂಗೆ ಭೂಮಿ ಮೇಲೆ ವಿಷಕನ್ಯರ ಜೊತೆ ಬೆಳ್ಕೊಂಡ್ ಬಂದಿದ್ದಾರೆ. ಏನಕ್ಕೆ ಬಳಸಿದ್ರು ಅವ್ರನ್ನೆಲ್ಲ? ಯಾವ್ಯಾವ ಕಾಲದಲ್ಲಿ ಯಾವ್ಯಾವ ತರಕ್ ಬಳಸಿದ್ದಾರೆ? ಹಂಗೆ ಈ ರೀತಿಯ ಅಧಿಕಾರದ ಆಸೆಗೆ ಅಥವಾ ಇನ್ನೊಬ್ಬನ ಯಾವನೋ ಒಬ್ಬನ್ನ ಮುಗಿಸ್ಲಿಕ್ಕೆ ಇವೆಲ್ಲ ಇರೋದು ಎಲ್ಲ ಇತಿಹಾಸದಲ್ಲೇ ಬಂದ್ಬಿಟ್ಟಿದೆ. ಅದೇನು ಹೊಸದಾಗಿ ಬಂದಿಲ್ಲ ಇದು. ಅವಾಗೆಲ್ಲ ವಿಷಕನ್ಯರು ಇರ್ತಾ ಇದ್ರು, ಈಗಲೂ ಅದೇ ರೀತಿ ನಡೆಸ್ತಿರ್ತಾರೆ, ನಡೆಸಬಹುದು. ಈ ವಿಷಕನ್ಯ